ಸರ್ ನಿಮ್ಮ ಹೆಸರು? ಸರ್ ಪರಶುರಾಮ್ ಹೋನ್ಗೋಡ್ ಸರ್. ಸರ್ ನಿಮ್ಮ ಈಗ ಸದ್ಯಕ್ಕೆ ಬಂದ್ಬಿಟ್ಟು ವೃತ್ತಿ ಯಾವ್ದು ಸರ್ ನಿಮ್ದು? ಸರ್ ಸದ್ಯಕ್ಕೆ ವಕೀಲ ಇರ್ತೀವಿ ಸರ್, ಡಿಸ್ಟ್ರಿಕ್ಟ್ ಕೋರ್ಟ್ ವಿಜಯಪುರ. ಆರ್ ಯು ಕ್ರಿಮಿನಲ್ ಲಾಯರ್ ಸಿವಿಲ್ ಲಾಯರ್? ಸಿವಿಲ್ ಅಂಡ್ ಕ್ರಿಮಿನಲ್ ಸರ್. ಸೊ ನಮ್ಮ ಹತ್ರ ಕ್ಲಾಸಸ್ಗೆ ಬರ್ತಾ ಇದ್ದೀರಿ ನೀವು. ಸೊ ನೀವು ಇಂಗ್ಲಿಷ್ ಕಲಿಬೇಕು ಅಂತ ಒಂದು ಆಸೆ ಇದೆ. ಸೊ ಆ ಇಂಗ್ಲಿಷ್ ಅನ್ನು ಕಲಿಬೇಕು ಅಂತ ಆಸೆ ಹುಟ್ಕೊಂಡಿದ್ದು ಯಾಕೆ ಸರ್ ಅಂತ ಅನ್ನೋದು ಪ್ರಶ್ನೆ ಸರ್ ನಂದು. ಸರ್ ನಾವು ವೃತ್ತಿಯಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಸರ್ ಡೇ ಟು ಡೇ ನಾವು ಮದರ್ ಟಂಗ್ ಇಂಗ್ಲಿಷ್ ಭಾಳ ಟಫ್ ಅನಿಸ್ತಾ ಇದೆ ಸರ್. ನಾವೇನೋ ತಿಳ್ಕೊಂಡಿದ್ದಿಲ್ಲ ವಕೀಲರಿದ್ದು ಏನು ಬೇಕಾ ಮಾಡಿ ನಡೀತೈತೆ, ಬಟ್ ಅದು ಪ್ರಾಕ್ಟಿಕಲಿ ನೋಡ್ಲಿಕ್ಕೆ ಭಾಳ ಟಫ್ ಅನಿಸ್ತದೆ ಸರ್. ಯಾಕಂತ ಜಡ್ಜ್ ಸಾಹೇಬ್ರಿಗಾಗಲಿ ಎದುರುದಾರ ಲಾಯರ್ಗಾಗಲಿ ಒಂದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕ್ಲೈಂಟ್ ಆಗಲಿ ಅವ್ರ ಜೊತೆ ಕನ್ವೆ ಮಾಡೋಕೆ ಸರ್ ಮಸ್ಟ್ ಆ್ಯಂಡ್ ಶುಡ್ ಇಂಗ್ಲೀಷ್ ಬೇಕು ಸರ್. ನಾವು ಕನ್ನಡದಲ್ಲಿ ಎಷ್ಟೇ ಪಂಡಿತಿದ್ರು ಇಂಗ್ಲೀಷ್ ಅಂದರೆ ಜೀರೋ ಸರ್ ನನ್ನ ಪ್ರಕಾರ. ಸರ್ ಓಕೆ. ಸೊ ನಮ್ಮ ಕ್ಲಾಸಸ್ಗಳು ನಿಮಗೆ ಯಾವ ರೀತಿ ಅರ್ಥ ಆಯಿತು ಸರ್? ಇದುವರೆಗೂ ಒಂದು 1 ಅವರ್ ಕುಂತಿದ್ದೀರಾ ಕ್ಲಾಸ್, ಫಸ್ಟ್ ಕ್ಲಾಸ್. ಸೊ ನಿಮಗೆ ಇಂಗ್ಲೀಷ್ ಅನ್ನೋದು ಮೊದಲಿನ ಅಂದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ಮೊದಲಿರ್ತಕ್ಕಂಥ ಅಭಿಪ್ರಾಯ ಮತ್ತೆ ಇವಾಗ ಇರ್ತಕ್ಕಂಥ ಅಭಿಪ್ರಾಯ ತಿಳಿಸ್ತೀರಾ ಸರ್ ದಯವಿಟ್ಟು? ಸರ್ ಮೊದಲು ಇಂಗ್ಲೀಷ್ ನಾವು ಹೊರಗಡೆ ನೋಡ್ಲಿಕ್ಕಾಗಿ ನಮ್ಮ ಫ್ರೆಂಡ್ಸ್ ಅಥವಾ ಯಾರೇ ಮುಂದಿನ ವ್ಯಕ್ತಿ ಮಾತಾಡ್ಬೇಕಾದ್ರೆ ನಾನು ಇಂಗ್ಲೀಷ್ ಕಲಿತೀನಿಲ್ಲಪ್ಪ ಅಂತ ಅನ್ಕೊಂಡಿದ್ದೆ ಸರ್. ಬಟ್ ಏನು ಕ್ಲಾಸ್ ರೂಮ್ ಒಳಗಡೆ ಬಂದೆ ಈ ದಿಸೋ ಸ್ಪೋಕನ್ ಕ್ಲಾಸ್ ಒಳಗಡೆ ಎಂಟ್ರಿ ಆದ್ಮೇಲೆ ಸರ್ ಫಸ್ಟ್ ಡೇ ಇವತ್ತು ಅನಿಸ್ತು ನಾನು ಪ್ರಯತ್ನ ಪಟ್ಟರೆ ಇಂಗ್ಲೀಷ್ ದೊಡ್ಡ ವಿಷಯ ಅವ್ರಿಗೆ ಚೆನ್ನಾಗಿ ನಾನು ಮಾತಾಡ್ಬೋದು. ಥ್ಯಾಂಕ್ ಯು ಸರ್. ಓಕೆ ಸರ್, ನಮಸ್ತೆ ಸರ್. ತಮ್ಮ ಹೆಸರು? ಲಿಂಗಪ್ಪ ಸುಲಕ್ ಅಂತ ಸರ್. ಓಕೆ ಸರ್. ಸೊ ನೀವೆಲ್ಲ ಇಂಗ್ಲೀಷ್ ಕ್ಲಾಸಿಗೆ ಬರ್ತಾ ಇದ್ದೀರಿ. ಐ ಥಿಂಕ್ ದಿಸ್ ಈಸ್ ಯುವರ್ ಫಸ್ಟ್ ಕ್ಲಾಸ್. ಓಕೆ ಸರ್, ನಿಮ್ಮ ಒಂದು ಅಭಿಪ್ರಾಯ ತಿಳಿಸ್ಬೋದು, ಯಾಕೆ ನೀವು ಇಂಗ್ಲೀಷ್ ಲ್ಯಾಂಗ್ವೇಜ್ ಕಲಿತಾ ಇದ್ದೀರಿ ಅನ್ನೋದ್ರ ಬಗ್ಗೆ? ಸರ್ ಈಗ ಹೊರಗಿನ ವಾತಾವರಣ ನೋಡ್ರೆ ಇಂಗ್ಲೀಷ್ ನಮಗೆ ಭಾಳ ಅವಶ್ಯಕತೆ ಇದೆ ರೀ. ಇಂಗ್ಲೀಷ್ ಇಲ್ಲ ಅಂದ್ರೆ ಹೊರಗೆ ಒಂದು ಸ್ವಲ್ಪ ಸಮಾಜದಾಗ ತಿರುಗಾಡೋದು ಭಾಳ ಟಫ್ ಆಗೈತೆ ನಾವು. ಆದ ಕಾರಣ ನಮಗೆ ಇಂಗ್ಲೀಷ್ ಭಾಳ ಅವಶ್ಯಕತೆ ಇದೆ ರೀ. ನಾವು ಇಂಗ್ಲೀಷ್ ಕಲಿತೀವಿ ಸರ್. ಓಕೆ ಸರ್. ಸೊ ಇವಾಗ ನೀವು ಕ್ಲಾಸಿಗೆ ಕೂತಿದ್ದೀರಿ, ಮೊದಲಿರ್ತಕ್ಕಂಥ ಅಭಿಪ್ರಾಯ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ಮೊದಲಿನ ಅಭಿಪ್ರಾಯ ಮತ್ತೆ ಕ್ಲಾಸ್ ಕುಂತಾದ ನಂತರ ಇರ್ತಕ್ಕಂಥ ಅಭಿಪ್ರಾಯ ಏನು ಸರ್? ನಿಮಗೆ ಇಂಗ್ಲೀಷ್ ಅನ್ನೋದು ಟಫ್ ಅಥವಾ ಈಸಿನಾ, ಕಲಿಯೋದು ಸಾಧ್ಯನಾ ಅಥವಾ ಇಂಪಾಸಿಬಲ್ ಅನ್ನೋದ್ರ ಬಗ್ಗೆ ಹೇಳ್ಬೇಕು ಸರ್ ದಯವಿಟ್ಟು. ಸರ್ ನಾವು ಹೊರಗೆ ಇಂಗ್ಲೀಷ್ ಮಾತಾಡೋದು ನೋಡ್ರೆ ನಾವು ಒಂದು ಸ್ವಲ್ಪ ಭಯ ಆಗ್ತೈತೆ ಸರ್. ನಾವು ಇವತ್ತು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಬರಬೇಕಾದ್ರೂ ಒಂದು ಸ್ವಲ್ಪ ನಾವು ಒಳಗೆ ಭೀತರಾಗಿ ಬಂದಿದ್ದೀವಿ ರೀ. ಬಟ್ ಈ ಕ್ಲಾಸ್ ಒಳಗೆ ಬಂದಿವಪ್ಪ ಅಂದ್ರೆ ನಾವು 100 ಹೇಳ್ತೀವಿ ಸರ್. ಈ ಕ್ಲಾಸ್ ಮುಗಿದೊಟ್ಟಿಗೆ ನಾವು ಇಂಗ್ಲೀಷ್ 100 ಪರ್ಫೆಕ್ಟ್ ಆಗ್ತೀವಿ. ಬಟ್ ಇಂಗ್ಲೀಷ್ ಮಾತಾಡುವಷ್ಟು ತಾಕತ್ ನಮ್ಮ ಕಡೆ ಬರುತ್ತೆ ಅಂತ ನಾವು ಅನಿಸಿಕೆ ಸರ್. 100% ಸರ್. ಸರ್ ನಿಮಗಿಂತ ಹೆಚ್ಚಿಗೆ ಎಫರ್ಟ್ ನಾ ಹಾಕ್ತೀನಿ ಸರ್. ಯಾಕಂದ್ರೆ ನಮ್ಮ ಹತ್ರ ಬರೋರು 0 ಲೆವೆಲ್ ಸ್ಟೂಡೆಂಟ್ಸ್ ಬಂದಿರ್ತಾರೆ. ಸೊ ಎಫರ್ಟ್ ಆದಷ್ಟು ಈಸಿ ಕನ್ನಡದ ಮೂಲಕ ಇಂಗ್ಲೀಷ್ ಅನ್ನ ಕಲಿಸಲಿಕ್ಕೆ ನಾನು 100% ಎಫರ್ಟ್ ಹಾಕಿರ್ತೀನಿ ಸರ್. ಅದಕ್ಕೆ ನಾವೇನು ಹೇಳ್ತೀವಿ ಅದ್ರ ಪ್ರಕಾರ ಕರೆಕ್ಟ್ ಆಗಿ ವರ್ಕ್ ಮಾಡಿದ್ರೆ 100% ಯು ವಿಲ್ ಗೆಟ್ ನಾಲೆಜ್ ಸರ್ ಅಬೌಟ್ ದಿಸ್ ಲ್ಯಾಂಗ್ವೇಜ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್, ಆಲ್ ದಿ ಬೆಸ್ಟ್. ಓಕೆ ಸರ್, ನಮಸ್ತೆ ಸರ್. ನಮಸ್ಕಾರ. ನಮ್ಮ ಹೆಸರು ಬಂದ್ಬಿಟ್ಟು? ನನ್ನ ಹೆಸರು ರವಿಕುಮಾರ್ ಪೂಜಾರಿ ಅಂತ. ಓಕೆ ಸರ್, ನಿಮ್ಮ ವೃತ್ತಿ? ಸರ್ ನಾನು ಟೈಪಿಸ್ಟ್, ಇಲ್ಲಿ ಫ್ಯಾಮಿಲಿ ಕೋಟರ್ ಟೈಪಿಸ್ಟ್ ನಾನು. ಓಕೆ ಸರ್, ನೀವು ಇಂಗ್ಲೀಷ್ ಕಲಿತಾ ಇದ್ದೀರಿ, ಇದರ ಉದ್ದೇಶ ಏನಂತ ಹೇಳಿ? ಯಾಕೆ ಅಂದ್ರೆ ಇಂಗ್ಲೀಷ್ ಅನ್ನೋ ಲ್ಯಾಂಗ್ವೇಜ್ ನೀವು ಕಲಿತಾ ಇದ್ದೀರಿ ಅಂತಂದ್ರೆ ಏನೋ ಒಂದು ಉದ್ದೇಶ ಇರುತ್ತೆ. ಸೊ ಆ ಉದ್ದೇಶ ಯಾವುದು ಅಂತ? ಸರ್ ನನ್ನ ಉದ್ದೇಶ ಇವಾಗ ಇಂಗ್ಲೀಷ್ ಬರೆಯಕ್ಕೆ ಬರ್ತೈತ್ರಿ, ಇಂಗ್ಲೀಷ್ ಓದಕ್ಕೆ ಬರ್ತೈತ್ರಿ, ಸ್ಪೀಕ್ ಮಾಡಕ್ಕೆ ಬರಲ್ಲ ನನಗೆ, ಅದಕ್ಕೆ ಬಂದಿದ್ದು ಇವಾಗ. ಓಕೆ ಸರ್. ಸೊ ಇವಾಗ ಕ್ಲಾಸಿಗೆ ಕೂತಿದ್ದೀರಿ. ಸೊ ಅನುಭವ, ಮೊದಲಿನಿರ್ತಕ್ಕಂಥ ಅಭಿಪ್ರಾಯ ಮತ್ತೆ ಇವಾಗಿರ್ತಕ್ಕಂಥ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ಸೊ ನೀವು ಕಲಿಬೋದಾ ಅಥವಾ ಕಲೀಲಿಕ್ಕೆ ಸಾಧ್ಯ ಇಲ್ವಾ? ನಾವೆಲ್ಲ ಈಗ ಜನರೇಷನ್ ಗ್ಯಾಪ್ ಆಗಿದೆ. ಓಕೆ, ಸೊ ನಾವು ಜನರೇಷನ್ ಗ್ಯಾಪ್ ಆದ್ರೂ ಕೂಡ ಇವಾಗ ನಮ್ಮ ಕ್ಲಾಸಸ್ಗಳಿಂದ ನಿಮಗೆ ಕಲೀಲಿಕ್ಕೆ ಸಾಧ್ಯನಾ ಅಥವಾ ಇಲ್ವಾ ಅಂತ ಒಂದು ಯಾವ ಥರ ನಿಮ್ಮ ಹತ್ರ ಭಾವನೆ ಮೂಡಿದೆ ಬೇಕು ಸರ್ ಮಾಹಿತಿ. ಸರ್ ನಾ ಕ್ಲಾಸ್ಗಿಂತ ಬರೋಕ್ಕಿಂತ ಮುಂಚೆ ಏನಿಸ್ತು ಏನೋ ಕಲಿಬೋದು ಅಂತಂದು ಕಲಿಯಾಕತ್ತ ಇವಾಗ ಬಂದಿದ್ದು. ಇವಾಗ ನೀವು ಹೇಳಿಕೊಟ್ಟಿದ್ದು ಪೂರ್ತಿ ನಮಗೆ ಈಸಿ ಅನ್ಸಕ್ತೈತ್ರಿ. ಈಗ ಡೆಫಿನೆಟ್ ಆರ್ಟಿಕಲ್ಸ್ ಹೇಳಿದ್ರಿ, ಮತ್ತೆ ಅವು ಟ್ರಿಕ್ಸ್ ಹೇಳಿದ್ರಿ. ಎ ಫೋನ್ ಅಂದ್ರೆ ಡೆಫಿನೆಟ್ ಆರ್ಟಿಕಲ್ಸ್ ಅಂತಂದ್ ಅಂದ್ರೆ ಏನ್ ಡೆಫಿನೆಟ್ ಅಂದ್ರೆ ಏನತ್ ಕೊಟ್ರಿ, ವೆರಿ ಗುಡ್. ಟ್ರಿಕ್ಸ್ ಕೊಟ್ರಿ ನಮಗೆ ಎ. ಓಕೆ ಸರ್, ನಮಸ್ತೆ ಸರ್. ನಿಮ್ಮ ಹೆಸರು ಬಂದ್ಬಿಟ್ಟು? ಮಹಾಲಿಂಗೇಶ್ ಮಗ್ದುಮ್ ಅಂತ. ಓಕೆ ಸರ್, ನಿಮ್ಮ ವೃತ್ತಿ, ನಿಮ್ಮ ಜಾಬ್ ಅಂತ ಯಾವ್ದು ಅಂತ? ಅಡ್ವೊಕೇಟ್ ಸರ್ ನಾವು. ಓಕೆ, ಆರ್ ಸಿವಿಲ್ ಆರ್ ಕ್ರಿಮಿನಲ್? ಫುಲ್ ಕ್ರಿಮಿನಲ್ ನಮ್. ಕ್ರಿಮಿನಲ್. ಓಕೆ, ಹಲವಾರು ಕೇಸ್ಗಳನ್ನ ನೀವೆಲ್ಲ ಹ್ಯಾಂಡಲ್ ಮಾಡಿರ್ತೀರಿ. ನಿಮಗೆಲ್ಲ ಯಾವ ಅಂದ್ರೆ ಲ್ಯಾಂಗ್ವೇಜ್ ಬಗ್ಗೆ ಇಂಪಾರ್ಟೆನ್ಸ್ ಗೊತ್ತಿದ್ದಕ್ಕೆ ನೀವು ಕ್ಲಾಸಸ್ಗೆ ಬಂದಿರಿ. ಬಟ್ ಕಲಿಯುವಂತ ಉದ್ದೇಶ ಏನಂತ ಹೇಳಿ ನಂಗೆ ಮಾಹಿತಿ ಬೇಕು ಸರ್. ಇವಾಗ ಲ್ಯಾಂಗ್ವೇಜ್ ಬಗ್ಗೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ತದ. ಬಟ್ ಕೆಲವೊಂದು ಟ್ರಿಕ್ಸ್ ಅನ್ನ ಎಲ್ಲಿ ಬಳಸ್ಬೇಕು, ಎಲ್ಲಿ ಬಳಸ್ಬೇಕು, ಅಂಡ್ ದ ಎಲ್ಲಿ ಬಳಸ್ಬೇಕು, ಶುಡ್ ಎಲ್ಲಿ ಬಳಸ್ಬೇಕು, ಅಂಡ್ ಮಸ್ಟ್ ಇಂಥವೆಲ್ಲ ಸ್ವಲ್ಪ ಗ್ರಾಮಟಿಕಲಿ ಮಿಸ್ಟೇಕ್ ಏನಿರ್ತಾವಲ್ಲ ಅದನ್ನ ಕಲಿಬೇಕಂತ ಹೇಳಿ ನಾವು ಬಂದಿದ್ದೀವಿ. ಓಕೆ, ಅಷ್ಟೇ ಕಲೆ ಬಂದಿರಿ. ಬಟ್ ಇಂಗ್ಲಿಷ್ ನಲ್ಲಿ ಮಾತಾಡೋದ್ರ ಬಟ್ ಎದುರುಗಡೆ ಇರ್ತಕ್ಕಂಥ ಏನಂತಾರ ಅದಕ್ಕೆ ಅಡ್ವೊಕೇಟ್ ಗಳಿಗೆ ಒಟ್ಟು ಮಾಡ್ಬೇಕಂತಾರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಕಲ್ತು. ಆಲ್ಮೋಸ್ಟ್ ಕೋರ್ಟ್ ನಲ್ಲಿ ಅಂತೂ ಎಲ್ಲರಿಗೂ ಇಂಗ್ಲೀಷ್ ಆಲ್ಮೋಸ್ಟ್, ಯಾಕಂದ್ರೆ ಕೋರ್ಟ್ ಲ್ಯಾಂಗ್ವೇಜ್ ನ ಆಲ್ಮೋಸ್ಟ್ ಇಂಗ್ಲೀಷ್ ಅಲ್ಲಿ ಇರ್ತದೆ. ಆಲ್ಮೋಸ್ಟ್ ಎಲ್ಲ ಗೊತ್ತಿರ್ತದೆ. ಬಟ್ ಕೆಲವೊಂದು ಪಿಟಿಷನ್ ಆಗಲಿ ನಾವು ಏನಾರ ಪಿಟಿಷನ್ ಫೈಲ್ ಮಾಡೋದ್ನಾಗ ಸ್ವಲ್ಪ ಇಂಗ್ಲೀಷ್ ಮಸ್ಟ್ ಸ್ವಲ್ಪ ಬೇಕಾಗಿರುತ್ತೆ. ಅದಕ್ಕೆ ಸ್ವಲ್ಪ ಕಲಿಯೋ ಸಲುವಾಗಿ ನಾವು ಬಂದಿದ್ದೀವಿ. ಓಕೆ ಸರ್, 100%